ಇನ್ಶೂರೆನ್ಸ್ ಕ್ಲೈಮಲ್ಲಿ ಟೂ ಪಾರ್ಟೀಸ್ ಇನ್ವಾಲ್ವ್ ಆಗ್ತಾರೆ. ಅದು ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಇವಾಗ ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ. ಇನ್ಶೂರ್ಡ್ ಅಂದರೆ ಪಾಲಿಸಿ ಹೋಲ್ಡರ್. ನಮ್ಮ ಕಾನ್ಸೆಪ್ಟಲ್ಲಿ ಫರ್ಮ್. Insured, the person who has suffered the loss and shifted it ಅಂದರೆ loss it to the insurer is called insured. ಅಂದರೆ ಆಗಿರುವಂಥ ಲಾಸ್ನ ಇನ್ಶೂರೆನ್ಸ್ ಕಂಪನಿ ಅಥವಾ ಇನ್ಶೂರರ್ಗೆ ಶಿಫ್ಟ್ ಮಾಡಿದ್ರೆ ಆ ಪರ್ಸನ್ನೇ ಇನ್ಶೂರ್ಡ್. ಇವಾಗ ಇನ್ಶೂರರ್ ಅಥವಾ ಇನ್ಶೂರೆನ್ಸ್ ಕಂಪನಿ ಅಂದರೆ ಏನು ಅಂತ ನೋಡೋಣ. ದಿ ಪರ್ಸನ್ ಹೂ ಅಗ್ರೀಸ್ ಟು ಬೇರ್ ದಿ ರಿಸ್ಕ್ ಆಫ್ ಲಾಸ್ ಅರೈಸಿಂಗ್ ಆನ್ ಅಕೌಂಟ್ ಆಫ್ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಫೈರ್ ಆಕ್ಸಿಡೆಂಟ್ ಆ್ಯಂಡ್ ಕಾಂಪನ್ಸೇಟ್ಸ್ ಸಚ್ ಲಾಸಸ್. ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಯಾರಿಗೆ? ಇನ್ಶೂರರ್ಗೆ. ಇನ್ಶೂರರ್ shifted loss by insured. ಅದಕ್ಕೆ ಇವರು ಏನು ಮಾಡ್ತಾರೆ? ಇನ್ಶೂರೆನ್ಸ್ ಕಂಪನಿಯವರು ಕಾಂಪನ್ಸೇಟ್ಸ್ such losses. Insurance claim. It is a formal request by a policyholder or insured to an insurance company for coverage. Types of fire insurance policy. Loss of stock, loss of profit. Step 1, preparation of trading account. Step 2, ascertainment of rate of gross profit. Step 3, preparation of memorandum trading account. Step 4, ascertainment of actual amount of loss. Step 5, ascertainment of claim amount. Step 1, preparation of trading account. Format: opening stock debited to purchasers debit side, all direct expense, sales on credit side and closing stock on credit side. Here, reason of doing this account is to find out the gross profit. Trading account is made of preceding or previous year of fire accident. ಅಂದರೆ ಫೈರ್ ಆಕ್ಸಿಡೆಂಟ್ನ ಹಿಂದಿನ ವರ್ಷ ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ ಆ್ಯಸ್ ಎ ಫಸ್ಟ್ ಸ್ಟೆಪ್. ಫಾರ್ ಎಕ್ಸಾಂಪಲ್ 1/4/2019 to 31st March 2020. ಆದರೆ ಫೈರ್ ಅಕರ್ಡ್ in the premises as on 1st May 2020. ಅಂದರೆ ಫೈರ್ ಅಕರ್ ಆಗಿರೋದು 1st May 2020. ಈ ಪೀರಿಯಡ್ನ ಇಂದಿನ ಫೈನಾನ್ಷಿಯಲ್ ಪೀರಿಯಡ್ ಇಸ್ ದಿಸ್. ಈ ಇಯರ್ಗೆ ನಾವು ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ ಆ್ಯಸ್ ಎ ಫಸ್ಟ್ ಸ್ಟೆಪ್. ಇಲ್ಲಿ ಈ ಟ್ರೇಡಿಂಗ್ ಅಕೌಂಟ್ ಮಾಡೋ ಮೇನ್ ರೀಸನ್ ಟು ಫೈಂಡ್ ಔಟ್ ದಿ ಗ್ರಾಸ್ ಪ್ರಾಫಿಟ್ನ ಅಮೌಂಟ್ನ ಕಂಡುಹಿಡಿಯೋಕ್ಕೆ ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸ್ಟೆಪ್ 2, ascertainment of rate of gross profit. Gross profit
ರೇಟ್ ಈಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಈ ಫಾರ್ಮುಲಾ ಫಾಲೋ ಮಾಡಿ ನಾವು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ನ ಕಂಡುಹಿಡಿತೀವಿ. ಯಾವ ಇಯರ್ದು? ಪ್ರೀವಿಯಸ್ ಇಯರ್ದು. ಇದನ್ನೇ ನಾವು ಫೈರ್ ಅಕರ್ ಆದಂಥ ಫಸ್ಟ್ 2 ಸ್ಟೆಪ್ಸ್ ಆರ್ ನಾಟ್ ನೆಸಸರಿ ವೆನ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಗಿವೆನ್. ಅಂದರೆ ಈ ಫಸ್ಟ್ 2 ಸ್ಟೆಪ್ಸ್ ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಮತ್ತು ಸ್ಟೆಪ್ 2 ಅಸೈನ್ಮೆಂಟ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನೋವಂಥದ್ದು ಮಾಡೋಷ್ಟು ಇರಲ್ಲ. ಯಾವಾಗ ಜಿ ಪಿ ರೇಷಿಯೋ ಈಸ್ ಗಿವೆನ್, ಯಾವಾಗ ಜಿ ಪಿ ರೇಷಿಯೋ ಗ್ರಾಸ್ ಪ್ರಾಫಿಟ್ ರೇಷಿಯೋ ಡೈರೆಕ್ಟಾಗಿ ಸಮ್ಮಲ್ಲಿ ಕೊಟ್ಟಿದ್ರೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ, ಆವಾಗ ಫಸ್ಟ್ 2 ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು. ನಮ್ಮ ಟ್ರೇಡಿಂಗ್ ಅಕೌಂಟ್ನ ಒಂದು ಫಾರ್ಮೆಟ್ ಇದು. ಸೇಮ್ ಸ್ಟೆಪ್ 1ಅಲ್ಲಿ ಯಾವ ರೀತಿ ಫಾಲೋ ಮಾಡ್ತೀವೋ ಸೇಮ್ ಇಲ್ಲಿ ಫಾಲೋ ಮಾಡ್ತೀವಿ. ಆದರೆ ಇಲ್ಲಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ನ ಕಂಡುಹಿಡಿಯೋದಕ್ಕೋಸ್ಕರ ಮೆಮೊರಂಡಮ್ ಸ್ಟಾಕ್ ಎಷ್ಟಿತ್ತು ಅಂತ ಕಂಡುಹಿಡಿಯೋದಕ್ಕೆ ಇಲ್ಲಿ ಜಿ ಪಿನ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ನೋಡೋಣ. ಜಿ ಪಿ ಈಸ್ ಈಕ್ವಲ್ಸ್ ಟು ನೆಟ್ ಸೇಲ್ಸ್ ಇಂಟು ಜಿ ಪಿ ರೇಷಿಯೋ. ಈ ಜಿ ಪಿ ರೇಷಿಯೋ ನಮಗೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಇಲ್ಲಾಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ನ ಫಾಲೋ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಜಿ ಪಿ ರೇಷಿಯೋ ಸಿಗುತ್ತೆ. ಆ ರೇಷಿಯೋನ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಅಂದರೆ ಕರೆಂಟ್ ಇಯರಲ್ಲಿ ಫೈರ್ ಅಕರ್ ಆದಂಥ ಫೈನಾನ್ಷಿಯಲ್ ಇಯರಲ್ಲಿ ಸೇಲ್ಸಲ್ಲಿ ರಿಟರ್ನ್ಸ್ನ ಮೈನಸ್ ಮಾಡಿದ್ರೆ ನೆಟ್ ಸೇಲ್ಸ್ ಅಮೌಂಟ್ ಬರುತ್ತೆ. ಆ ಅಮೌಂಟ್ಗೆ ಜಿ ಪಿ ರೇಷಿಯೋ ಹಾಕಿದ್ರೆ ಕರೆಂಟ್ ಇಯರ್ ಜಿ ಪಿ. ಸ್ಟೆಪ್ 1 ಜಿ ಪಿ ಅಮೌಂಟ್ನ ಕಂಡುಹಿಡಿತೀವಿ. ಸ್ಟೆಪ್ 2 ಜಿ ಪಿ ರೇಷಿಯೋ ಕಂಡುಹಿಡಿತೀವಿ. ಸ್ಟೆಪ್ 3 ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ನ ಕಂಡುಹಿಡಿತೀವಿ. ಸ್ಟೆಪ್ 3ಅಲ್ಲಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ, ಇಲ್ಲಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ. ಡಿಫ್ರೆನ್ಸ್ ಏನು ಅಂದರೆ ಟ್ರೇಡಿಂಗ್ ಅಕೌಂಟ್ ಅನ್ನೋದು ಪೀರಿಯಡ್ಗೆ, ಒಂದು ಕಂಪ್ಲೀಟ್ ಫೈನಾನ್ಷಿಯಲ್ ಪೀರಿಯಡ್ಗೆ ಅದು ಟ್ರೇಡಿಂಗ್ ಅಕೌಂಟ್ ಅಂತಾರೆ. ಅನ್ಕಂಪ್ಲೀಟ್ ಆರ್ ಇನ್ಕಂಪ್ಲೀಟ್ ಫೈನಾನ್ಷಿಯಲ್ ಟ್ರೇಡಿಂಗ್ ಅಕೌಂಟ್ಗೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಅಂದರೆ ಇದು ಕಂಪ್ಲೀಟ್ 1 ಇಯರ್ಗೆ, ಇದು ಇನ್ಕಂಪ್ಲೀಟ್ ಪೀರಿಯಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಸ್ಟೆಪ್ 4 ಅಸೈನ್ಮೆಂಟ್ ಆಫ್ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್. Actual amount of loss is equals to stock on the date of fire minus salvage. Salvage ಅಂದರೆ ಈ ಫೈರ್ ಅಕರ್ ಆದಾಗ ಫೈರ್ ಆಕ್ಸಿಡೆಂಟಲ್ಲಿ ಸ್ವಲ್ಪ ಪ್ರಾಡಕ್ಟ್ ಏನಾದರೂ ಸೇವ್ ಆದರೆ ಸೇವ್ಡ್ ಪ್ರಾಡಕ್ಟ್ಸ್ ಫ್ರಮ್ ಫೈರ್ ಆಕ್ಸಿಡೆಂಟ್, ಅದನ್ನು ಏನಂತ ಕರಿತೀವಿ? ಸ್ಯಾಲ್ವೇಜ್ ಅಂತ ಕರಿತೀವಿ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ನಮಗೆ ಸ್ಟೆಪ್ 3ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರಲ್ಲಿ ಸಿಗುತ್ತೆ. ಅಂದರೆ ಸ್ಟೆಪ್ 3 ಮಾಡುವಂಥ ಪರ್ಪಸ್ಸೇ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಕಂಡುಹಿಡಿಯೋದಕ್ಕೆ. ಅಲ್ಲಿ ಆ ಅಮೌಂಟ್ ಸಿಗುತ್ತೆ. ಆ ಅಮೌಂಟ್ನ ಸ್ಯಾಲ್ವೇಜ್ ಆದರೆ ಗೂಡ್ಸ್
ಸೇವ್ ಆಗಿರುವಂಥ ಗೂಡ್ಸ್ ಇದ್ದರೆ ಅದನ್ನು ಆ ಅಮೌಂಟ್ನ ಮೈನಸ್ ಮಾಡಿದ್ರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 5 ಅಸೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಇವಾಗ ಅಮೌಂಟ್ ಸ್ಟೆಪ್ 5ಅಲ್ಲಿ 2 ಸಿಚುವೇಶನ್ ಬರುತ್ತೆ. ಏನಕ್ಕೆ? ಅಮೌಂಟ್ ಆಫ್ ಕ್ಲೈಮ್ನ ಕಂಡುಹಿಡಿಯೋದಕ್ಕೆ 2 ಸಿಚುವೇಶನ್ಸ್ ಇದೆ. ಒಂದು ಇನ್ಶೂರೆನ್ಸ್ನ 2 ಸಿಚುವೇಶನ್ಸ್ ಇದೆ. ಒಂದು ಇನ್ಶೂರೆನ್ಸ್ ಪಾಲಿಸಿ ಅಮೌಂಟು ಹೈ ಇದ್ದಾಗ ಮತ್ತು ಪಾಲಿಸಿ ಅಮೌಂಟ್ ಲೋ. ಇದನ್ನು ಅಂಡರ್ ಇನ್ಶೂರೆನ್ಸ್ ಅಂತಾರೆ. ಅಂಡರ್ ಇನ್ಶೂರೆನ್ಸ್. ಇದನ್ನು ಓವರ್ ಇನ್ಶೂರೆನ್ಸ್. ಇಲ್ಲಿ ಓವರ್ ಇನ್ಶೂರೆನ್ಸ್ ಇರುವಂಥ ಸಿಚುವೇಶನ್ ಇದು ಫಸ್ಟ್ ಕೇಸ್. ಇದು ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ ಪಾಲಿಸಿ ಅಮೌಂಟ್ ಹೈ ಅಂದರೆ ಪಾಲಿಸಿ ಅಮೌಂಟು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಥರ್ಡ್ ಸ್ಟೆಪ್ಪಲ್ಲಿ ಏನು ಸಿಗುತ್ತೆ? ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಅದಕ್ಕಿಂತ ಪಾಲಿಸಿ ಅಮೌಂಟ್ ಏನನ್ನ ಜಾಸ್ತಿ ಇದ್ದರೆ ಆವಾಗ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್ನ ಕನ್ಸಿಡರ್ ಮಾಡ್ತಾರೆ. ಏನಂತ? ಕ್ಲೈಮ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಅಂಡರ್ ಇನ್ಶೂರೆನ್ಸ್ ಇದ್ದರೆ, ಅಂದರೆ ಇನ್ಶೂರೆನ್ಸ್ ಅಮೌಂಟು ಕಮ್ಮಿ ಇದ್ದು, ಇನ್ಶೂರೆನ್ಸ್ ಪಾಲಿಸಿ ಅಮೌಂಟು ಕಮ್ಮಿ ಇದ್ದು, ಯಾವುದಕ್ಕಿಂತ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ಗಿನ ಇನ್ಶೂರೆನ್ಸ್ ಅಮೌಂಟ್ ಕಮ್ಮಿ ಇದ್ದಾಗ ಅಂಡರ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಅಂಡರ್ ಇನ್ಶೂರೆನ್ಸಲ್ಲಿ ಆವ್ರೇಜ್ ಕ್ಲಾಸ್ನ ಫಾಲೋ ಮಾಡಬೇಕಾಗುತ್ತೆ. ಆವ್ರೇಜ್ ಕ್ಲಾಸ್ ಏನು? ಪಾಲಿಸಿ ಅಮೌಂಟ್ ಲೋ ಅಂದರೆ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಸಿಗುತ್ತೆ. ಸ್ಟೆಪ್ 3 ಪ್ರಿಪ್ರೇಷನ್ ಆಫ್ ಮೆಮೊರಿಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಸಿಗುತ್ತೆ. ಆ ಅಮೌಂಟು ಪಾಲಿಸಿ ಅಮೌಂಟ್ಗಿನ್ನ ಕಮ್ಮಿ ಇದ್ದರೆ ಅಂಡರ್ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಅಂಡರ್ ಇನ್ಶೂರೆನ್ಸ್ನ ಪ್ರಮೋಟ್ ಮಾಡದೇ ಇರೋದಕ್ಕೆ ಅಥವಾ ಸಪೋರ್ಟ್ ಮಾಡದೇ ಇರೋದಕ್ಕೆ ಆವ್ರೇಜ್ ಕ್ಲಾಸ್ನ ಫಾಲೋ ಮಾಡ್ತಾರೆ. ಆವ್ರೇಜ್ ಕ್ಲಾಸ್ನ ಅಮೌಂಟ್ ಆಫ್ ಕ್ಲೈಮ್. ಆವ್ರೇಜ್ ಕ್ಲಾಸ್ನ ಫಾಲೋ ಮಾಡೋದು ಅಮೌಂಟ್ ಆಫ್ ಕ್ಲೈಮ್ನ ಕಂಡುಹಿಡಿಯೋದಕ್ಕೆ ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಆ್ಯಕ್ಚುಯಲ್ ಲಾಸ್. ಈ ಫಾರ್ಮುಲಾನ ಫಾಲೋ ಮಾಡಿ ಅಮೌಂಟ್ ಆಫ್ ಕ್ಲೈಮ್ನ ಕಂಡುಹಿಡಿತಾರೆ.